ಉಪಚುನಾವಣೆ ಗೆಲುವಿನಿಂದ ಸರ್ಕಾರ ಈಗ ಫುಲ್ ಖುಷಿಯಾಗಿದೆ. ಸರ್ಕಾರದಿಂದ ಸಾಲು ಸಾಲು ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಡಿಸೆಂಬರ್ 2ನೇ ತಾರೀಕು ತುಮಕೂರಲ್ಲಿ ಗ್ಯಾರಂಟಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 3 ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬೀಗಿದೆ. ಹೀಗಾಗಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ಖುಷಿಯಲ್ಲಿ ಸಮಾವೇಶಗಳ ಮೇಲೆ ಸಮಾವೇಶ ನಡೆಸಬೇಕು ಅಂತ ಕೂಡ ತಯಾರಿ ನಡೆಸ್ತಾ ಇದೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಜನಾಂದೋಲನ ಸಮಾವೇಶ ನಡೆಯುತ್ತೆ. ಡಿಸೆಂಬರ್ 8ರಂದು ಕೃತಜ್ಞತಾ ಸಮಾವೇಶ ಸಂಡೂರು ಶಿಗ್ಗಾವಿಯಲ್ಲಿ ಕೃತಜ್ಞತಾ ಸಮಾವೇಶವನ್ನ ಏರ್ಪಡಿಸ್ತಾ ಇದ್ದಾರೆ. ಇನ್ನು ಡಿಸೆಂಬರ್ 14ರಂದು ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ. ಸಾಲು ಸಾಲು ಸಮಾವೇಶಗಳ ಮೂಲಕ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇರೋದು. ಸರ್ಕಾರ ಹಾಗೂ ಸಿಎಂ ವೈಯಕ್ತಿಕ ಶಕ್ತಿ ಪ್ರದರ್ಶನದ ಸಮಾವೇಶಗಳಿವೆ. ಒಂದ್ ಕಡೆ ಡಿಸೆಂಬರ್ 8ನೇ ತಾರೀಕು ನಡೀತಾ ಇರುವಂಥದ್ದು ಕೃತಜ್ಞತಾ ಸಮಾವೇಶ. ಅಂದರೆ ಎಲ್ಲೆಲ್ಲಿ ಗೆದ್ದಿದ್ದಾರೋ ಆಯಾ ಕ್ಷೇತ್ರಗಳಲ್ಲಿ ಈ ಕೃತಜ್ಞತಾ ಸಮಾವೇಶವನ್ನು ಹಮ್ಮಿಕೊಳ್ತಾ ಇರೋದು. ಡಿಸೆಂಬರ್ 5ರಂದು ನಡೆಯೋದೇನಿದೆ ಅದು ಅಹಿಂದ ಜನಾಂದೋಲನ. ಜೊತೆಗೆ ಡಿಸೆಂಬರ್ 2ನೇ ತಾರೀಕು ತುಮಕೂರಲ್ಲಿ ಗ್ಯಾರಂಟಿ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅಂದರೆ ಗ್ಯಾರಂಟಿಗಳಿಂದ ಎಷ್ಟು ಫಲಾನುಭವಿಗಳಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ರೀಚ್ ಆಗ್ತಾ ಇದೆ, ಮತ್ತಷ್ಟು ಜನರಿಗೆ ಮನವರಿಕೆ ಮಾಡ್ಕೊಳ್ಳೋದಿರ್ಬೋದು. ಗ್ಯಾರಂಟಿ ಯಶಸ್ಸೇ ನಮ್ಮ ಈ ಬೈ ಎಲೆಕ್ಷನ್ನಲ್ಲೂ ಕೂಡ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಿರೋದು ಅನ್ನೋದರ ಬಗ್ಗೆ ಇದೊಂದು ಸಮಾವೇಶ. ಇನ್ನು ಡಿಸೆಂಬರ್ 5ನೇ ತಾರೀಕು ಹಾಸನ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಕೂಡ ಗೆದ್ದು ಬೀಗಿದೆ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಒಂದು ಸಮಾವೇಶ, ಅದು ಕೂಡ ಅಹಿಂದ ಸಮಾವೇಶ ಎನ್ನಲಾಗ್ತಾ ಇದೆ. ಡಿಸೆಂಬರ್ 8ನೇ ತಾರೀಕು ಕೃತಜ್ಞತಾ ಸಮಾವೇಶ ಇರುತ್ತೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲಿ ಕೃತಜ್ಞತಾ ಸಮಾವೇಶ, ಅಲ್ಲೂ ಕೂಡ ಜನರು ನಮ್ಮನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈ ಕೃತಜ್ಞತಾ ಸಮಾವೇಶವನ್ನು ಸರ್ಕಾರ ಏರ್ಪಡಿಸ್ತಾ ಇದೆ. ಇನ್ನು ಡಿಸೆಂಬರ್ 14ನೇ ತಾರೀಕು ಚನ್ನಪಟ್ಟಣದಲ್ಲೂ ಕೂಡ ಈ ಕೃತಜ್ಞತಾ ಸಮಾವೇಶ ನಡೆಯುತ್ತೆ. ಒಟ್ಟಿನಲ್ಲಿ ಈ ಸಾಲು ಸಾಲು ಸಮಾವೇಶಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ವೈಯಕ್ತಿಕ ಶಕ್ತಿ ಪ್ರದರ್ಶನ ಸಮಾವೇಶಗಳು ಕೂಡ ಹೌದಿವುದು. ಒಂದ್ ಕಡೆ ಗ್ಯಾರಂಟಿ ಗೆದ್ದಿದ್ದಾವೆ ಅನ್ನುವಂಥ ಸಮಾವೇಶ, ಮತ್ತೊಂದು ಕಡೆ 3 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲೂ ಕೂಡ ನಾವೇ ಗೆದ್ದಿದ್ದೀವಿ ಅನ್ನೋದಕ್ಕೆ ಕೃತಜ್ಞತಾ ಸಮಾವೇಶಗಳು. ಇನ್ನೊಂದು ಕಡೆ ಹಾಸನದಲ್ಲಿ ಅಹಿಂದ ಸಮಾವೇಶ, ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗಗಳ ಜನರನ್ನ ಸೇರಿಸಿ ಮಾಡುವಂಥ ಸಮಾವೇಶ ಇದು ಸಿಎಂ ಸಿದ್ದರಾಮಯ್ಯನವರ ವೈಯಕ್ತಿಕ ಸಮಾವೇಶ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಈ ಸಮಾವೇಶಕ್ಕೂ ಕೂಡ ಸಜ್ಜಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾಂಗ್ರೆಸ್ ಈಗ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸ್ಕೊಳ್ತಾ ಇದೆ. ಇಲ್ಲಿವರೆಗೂ ಕೂಡ ಅದು JDSನ ಭದ್ರಕೋಟೆ ಆಗಿತ್ತು. ಆ ಭದ್ರಕೋಟೆಯನ್ನ ಛಿದ್ರ ಮಾಡಿ ನಾವಿಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸ್ತಾ ಇದ್ದೀವಿ, ಕಾಂಗ್ರೆಸ್ನ ಪ್ರಾಬಲ್ಯ ಇಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಸಂದೇಶವನ್ನ ಕೊಡೋದಕ್ಕೆ ಅಂತ ಹಳೆ ಮೈಸೂರು ಭಾಗದಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ, ಅದು ಅಹಿಂದ ಸಮಾವೇಶ. ಜೊತೆಗೆ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ ಮತ್ತು ತುಮಕೂರಲ್ಲಿ ಗ್ಯಾರಂಟಿಯ ಸಮಾವೇಶವನ್ನು ನಡೆಸೋದಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ.